ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯವರೇ, 19, 20, 21, 22 ಈ ದಿನಗಳು ನಿಮ್ಮ ಜೀವನದಲ್ಲಿ ಚುರುಕು ಬದಲಾವಣೆಗಳನ್ನು ತರಬಹುದಾದ ವಿಶೇಷ ಅವಧಿಯಾಗಿರಬಹುದು. ನೀವು ಸ್ವಭಾವತಃ ಚಿಂತನಶೀಲರು, ಮಾತಿನ ಚಾತುರ್ಯ ಹೊಂದಿದವರು ಮತ್ತು ಎರಡು ದಿಕ್ಕುಗಳಲ್ಲಿ ಒಂದೇ ಸಮಯದಲ್ಲಿ ಯೋಚಿಸುವ ಶಕ್ತಿಯನ್ನು ಹೊಂದಿರುವವರು. ಆದರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಗೊಂದಲ, ವೇಗವಾಗಿ ಬದಲಾಗುವ ಆಲೋಚನೆಗಳು ಮತ್ತು ನಿರ್ಧಾರಹೀನತೆ ನಿಮಗೆ ತೊಂದರೆಯನ್ನು ನೀಡಿರಬಹುದು. ಈಗ ಆ ಸ್ಥಿತಿ ನಿಧಾನವಾಗಿ ಸ್ಪಷ್ಟತೆಗೆ ತಿರುಗಲಿದೆ. ನೀವು ನಂಬಿದ್ರೂ ನಂಬದೇ ಇದ್ರೂ ಕೂಡ ಈ 5 ದಿನಗಳು ನಿಮ್ಮ ಜೀವನದ ದಿಕ್ಕನ್ನು ಹೊಸ ರೀತಿಯಲ್ಲಿ ರೂಪಿಸಬಹುದು. ಆದ್ದರಿಂದ ಮನಸ್ಸನ್ನು ಶಾಂತಗೊಳಿಸಿ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ, ವಿಶೇಷವಾಗಿ ಶ್ರೀ ವಿಷ್ಣು ಅಥವಾ ಶ್ರೀರಾಮನ ನಾಮವನ್ನು ಜಪಿಸಿ. ದೈವಿಕ ಕೃಪೆ ನಿಮ್ಮೊಂದಿಗೆ ಇರಲಿ. ಮಿಥುನ ರಾಶಿ ವಾಯುತತ್ವದ ರಾಶಿ. ಇದರ ಅಧಿಪತಿ ಬುಧ ಗ್ರಹ. ಬುದ್ಧಿ, ಸಂವಹನ, ವ್ಯವಹಾರ, ಕೌಶಲ್ಯ ಮತ್ತು ವೇಗದ ಚಿಂತನೆಯ ಸಂಕೇತ. ನೀವು ಎಲ್ಲಿದ್ದರೂ ನಿಮ್ಮ ಮಾತುಗಳಿಂದ ಜನರನ್ನು ಆಕರ್ಷಣೆ ಮಾಡ್ತೀರಾ. ನಿಮ್ಮ ಸಾನ್ನಿಧ್ಯ ಹಾಸ್ಯ, ಚಾತುರ್ಯ ಮತ್ತು ಚುರುಕುತನದಿಂದ ತುಂಬಿರುತ್ತೆ. ಆದರೆ ನಿಮ್ಮ ಒಳಗಿನ ಮನಸ್ಸು ಕೆಲವೊಮ್ಮೆ ತುಂಬ ನಾಜೂಕು. ನೀವು ಎಲ್ಲರಿಗೂ ಧೈರ್ಯವನ್ನು ಹೇಳ್ತಾ ಇರ್ತೀರ. ಹಲವಾರು ಬಾರಿ ನೀವು ನಿಮ್ಮ ಮನಸ್ಸಿನ ಗೊಂದಲವನ್ನು ಮರೆಮಾಡಿ ನಗ್ತಾ ಮುಂದುವರಿತಾ ಇರ್ತೀರ. ಈಗ ಆ ಮೌನ ಗೊಂದಲಕ್ಕೆ ಉತ್ತರ ಸಿಗುವ ಸಮಯ ಬಂದಿದೆ. 19ರಿಂದ 22ರವರೆಗೆ ಮೊದಲ ಸೂಚನೆ ನಿಮ್ಮ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಕಾಣಿಸುತ್ತೆ. ನೀವು ಬಹುಕಾಲದಿಂದ ಯೋಚಿಸುತ್ತಿದ್ದ ಒಂದು ಹೊಸ ಅವಕಾಶ ಈಗ ನಿಜ ಆಗಬಹುದು. ಸಂದರ್ಶನ ಕರೆ ಅಥವಾ ಹೊಸ ಪ್ರಾಜೆಕ್ಟ್ ಆರಂಭವಾಗಬಹುದು. ನಿಮ್ಮ ಸಂವಹನ ಕೌಶಲ್ಯ ಈ ಅವಧಿಯಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಮಾತಿನಿಂದಲೇ ನೀವು ಕೆಲಸ ಗೆಲ್ಲುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕ ಅಥವಾ ಆನ್ಲೈನ್ ಅವಕಾಶಗಳು ಲಾಭ ತರಬಹುದು. ಹಣದ ಹರಿವು ಚುರುಕಾಗಿರುತ್ತೆ, ಆದರೆ ತುರ್ತು ನಿರ್ಧಾರಗಳಲ್ಲಿ ಜಾಗೃತ ಇರೋದು ತುಂಬ ಒಳ್ಳೆಯದು. ಒಮ್ಮೆ ಯೋಚಿಸಿ 2ನೇ ಸಲ ಪರಿಶೀಲನೆ ಮಾಡಿ, ನಂತರನೇ ಹಣ ಹೂಡಿಕೆ ಮಾಡಿ. ಕುಟುಂಬ ಜೀವನದಲ್ಲಿ ನೀವು ಮಧ್ಯಸ್ಥಿಕೆ ವಹಿಸಬೇಕಾದ ಪರಿಸ್ಥಿತಿ ಬರಬಹುದು. ಇಬ್ಬರ ನಡುವೆ ಉಂಟಾದ ಚಿಕ್ಕ ಜಗಳವನ್ನು ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಬಗೆಹರಿಸಬಹುದು. ಗಂಡ ಹೆಂಡತಿಯ ನಡುವೆ ಇದ್ದ ಅಸಮಾಧಾನ ಮಾತುಕತೆಯಿಂದ ಕಡಿಮೆಯಾಗುತ್ತೆ. ನೀವು ಮೊದಲ ಹೆಜ್ಜೆ ಇಟ್ಟರೆ ಪರಿಸ್ಥಿತಿ ಸುಧಾರಿಸುತ್ತೆ. ಸಹೋದರ ಸಹೋದರಿಯರೊಂದಿಗೆ ಹಳೆಯ ಅಸಮಾಧಾನ ಕರಗಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ನಿರ್ಧಾರಗಳಿಗೆ ಬಲವನ್ನು ನೀಡುತ್ತೆ. ಈ 5 ದಿನಗಳಲ್ಲಿ ಒಂದು ವಿಶೇಷ ವ್ಯಕ್ತಿಯ ಪ್ರವೇಶ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹೊಸ ಚಿಂತನೆ ಹುಟ್ಟಿಸಬಹುದು. ಅದು ಫ್ರೆಂಡ್ ಆಗಿರ್ಬೋದು, ಉದ್ಯೋಗ ಸಂಪರ್ಕದವರು ಆಗಿರಬಹುದು, ಅಥವಾ ಸಾಮಾಜಿಕ ಮಾಧ್ಯಮದ ಮೂಲಕ ಪರಿಚಯವಾದ ಒಬ್ಬ ವ್ಯಕ್ತಿ ಆಗಿರಬಹುದು. ವಿಶೇಷವಾಗಿ ಎಸ್ ಅಥವಾ ಕೆ ಅಕ್ಷರದಿಂದ ಆರಂಭವಾಗುವ ಈ ಹೆಸರಿನ ವ್ಯಕ್ತಿ ನಿಮಗೆ ಸಹಕಾರ ನೀಡುವ ಸೂಚನೆ ಇದೆ. ಅವರ ಸಲಹೆ ನಿಮ್ಮ ಆಲೋಚನೆಗೆ ಹೊಸ ದಿಕ್ಕು ನೀಡಬಹುದು. ಆದರೆ 6 ಅಕ್ಷರದಿಂದ ಪ್ರಾರಂಭವಾಗುವ ಕೆಲವರೊಂದಿಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ತಪ್ಪು ತಿಳುವಳಿಕೆ ಅಥವಾ ಮಾತಿನ ಗೊಂದಲದಿಂದ ಸಣ್ಣ ಸಮಸ್ಯೆ ಉಂಟಾಗಬಹುದು. ನಿಮ್ಮ ಯೋಚನೆಗಳನ್ನು ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ವಿಶೇಷವಾಗಿ ಹಣ ಮತ್ತು ವೈಯಕ್ತಿಕ ವಿಷಯಗಳಲ್ಲಿ ಗುಪ್ತತೆ ಕಾಪಾಡಿ. ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಆಲೋಚನೆ ಮತ್ತು ನಿದ್ದೆ ಕೊರತೆ ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡಬಹುದು. ತಲೆನೋವು ಅಥವಾ ನರ ಒತ್ತಡ ಕಾಣಿಸಬಹುದು. ಆದ್ದರಿಂದ ಬೆಳಿಗ್ಗೆ ನಡೆಯಿರಿ, ಪ್ರಾಣಾಯಾಮ ಮಾಡಿ, ಹಸಿರು ತರಕಾರಿ ಮತ್ತು ನೀರಿಗೆ ಆದ್ಯತೆ ನೀಡಿ. ಬುಧವಾರದಂದು ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡಿ ತುಳಸಿ ದೀಪ ಹಚ್ಚಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಪ್ರೇಮ ಜೀವನದಲ್ಲಿ ಚುರುಕು ಸಂಭಾಷಣೆ ಸಂಬಂಧವನ್ನು ಬಲಪಡಿಸುತ್ತೆ. ದೂರವಾಗಿದ್ದವರು ಮತ್ತೆ ಸಂಪರ್ಕ ಸಾಧಿಸಬಹುದು. ಮದುವೆಗೆ ಕಾಯ್ತಾ ಇರುವವರಿಗೆ ಉತ್ತಮ ಪ್ರಸ್ತಾವನೆ ಬರುವ ಸಾಧ್ಯತೆ ಇದೆ. ಆದರೆ ತುರ್ತು ನಿರ್ಧಾರ ಬೇಡ. ನಿಮ್ಮ ಹೃದಯ ಮತ್ತು ಬುದ್ಧಿ ಎರಡನ್ನ ಕೇಳಿ. ಆರ್ಥಿಕವಾಗಿ ಈ ಸಮಯದಲ್ಲಿ ಸಣ್ಣ ಸಣ್ಣ ಲಾಭಗಳು ಸೇರಿ ದೊಡ್ಡ ಫಲಿತಾಂಶ ನೀಡಬಹುದು. ಆನ್ಲೈನ್ ವ್ಯವಹಾರ ಅಥವಾ ಹೊಸ ಕಲಿಕೆ ನಿಮ್ಮ ಆದಾಯ ಹೆಚ್ಚಿಸಬಹುದು. ಆದರೆ ಸಾಲ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚನೆ ಮಾಡಿ. ಸಾಮಾಜಿಕವಾಗಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಜನರು ನಿಮ್ಮ ಮಾತು ಕೇಳೋದಕ್ಕೆ ಆರಂಭ ಮಾಡ್ತಾರೆ. ನಿಮ್ಮ ಮಾತು ಕೇಳೋದಕ್ಕೆ ಇಷ್ಟಪಡ್ತಾರೆ. ನಿಮ್ಮ ಸಲಹೆ ಕೆಲವರಿಗೆ ದಿಕ್ಕು ತೋರಿಸಬಹುದು. ಆದರೆ ಎಲ್ಲರ ಸಮಸ್ಯೆಗಳನ್ನು ನಿಮ್ಮ ಮೇಲೆ ಹೊತ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಸಮತೋಲನದಿಂದ ಬಳಸಿ. ಆಧ್ಯಾತ್ಮಿಕವಾಗಿ ಪ್ರತಿದಿನ ಕನಿಷ್ಠ 108 ಬಾರಿ ಓಂ ನಮೋ
ನಾರಾಯಣಾಯ ನಮಃ ಅಥವಾ ಶ್ರೀರಾಮ ನಾಮ ಜಪವನ್ನು ಮಾಡೋದ್ರಿಂದ ಮನಸ್ಸಿನ ಗೊಂದಲ ಕಡಿಮೆಯಾಗುತ್ತೆ. ಮನೆಯಲ್ಲಿ ಸಂಜೆ ದೀಪ ಹಚ್ಚಿ ಹಿರಿಯರ ಆಶೀರ್ವಾದ ಪಡೆದು ಹೊಸ ಕಾರ್ಯವನ್ನು ಆರಂಭಿಸಿ. ಒಟ್ಟಾರೆಯಾಗಿ 19, 20, 21, 22 ಈ ದಿನಗಳು ಮಿಥುನ ರಾಶಿಯವರಿಗೆ ಚುರುಕು, ಅವಕಾಶ, ಸಂಭಾಷಣೆಯಿಂದ ಯಶಸ್ಸು, ಆರ್ಥಿಕ ಚಲನವಲನ ಮತ್ತು ಸಂಬಂಧಗಳ ಸುಧಾರಣೆಯ ಕಾಲ. ನಿಮ್ಮ ಬುದ್ಧಿ ಮತ್ತು ಮಾತಿನ ಶಕ್ತಿ ಈಗ ಫಲ ನೀಡೋದಕ್ಕೆ ಸಿದ್ಧವಾಗಿದೆ. ಅನುಮಾನ ಬಿಟ್ಟು ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ದೈವಿಕ ಕೃಪೆ ನಿಮ್ಮ ಜೊತೆ ಇದೆ. ಯಶಸ್ಸು ನಿಮ್ಮ ದಾರಿಗೆ ಬರುತ್ತೆ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ. ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾ ಹೇಳಿದ ಈ ಲೆಟರ್ ನಿಮ್ಮ ಜೀವನದಲ್ಲಿ ಇದ್ದಾರೆ ಅಂತ ಕಮೆಂಟ್ ಮಾಡಿ. ಈ ಲೆಟರಿನ ವ್ಯಕ್ತಿಯಿಂದ ನೀವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ ಒಳ್ಳೆಯದು. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಎಲ್ಲರ ಜೊತೆ ಹಂಚಿಕೊಳ್ಳಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.